ನಮಸ್ಕಾರ ರೀ ಎಲ್ಲರಿಗೂ. ನಾವು ನಿಮಗೆ ಗೂಡಾದ ಅತ್ಯಂತ ಮೆತ್ತಿರುವಂತಹ ದೋಸೆ ತೋರಿಸ್ತೀವ್ರಿ, ಪಡ್ಡನ್ನು ತೋರಿಸ್ತೀವ್ರಿ. ಇವತ್ತು ಗರಿ ಆಗಿರುವಂತಹ ಕ್ರಿಸ್ಪಿ ಆಗಿರುವಂತಹ ಭಾಳ ಮಸ್ತ್ ಆಗಿರುವಂತಹ ಪೇಪರ್ ದೋಸೆ ತೋರಿಸುವಂಥ ಸಮಯ ರೀ. ಹಂಗಾದ್ರೆ ಅತಿ ಸುಲಭವಾಗಿ ಇವತ್ತಿನ ವಿಡಿಯೋದಾಗ ಹೆಂಗೆ ಮಾಡೋದು ಅಂತೇಳಿ ನೋಡಕ್ರಿ. ಅದಕ್ಕೆ ನಾವು ಮೊದಲು ನಮ್ಮ ಚಾನಲ್ ಅಥವಾ ಫೇಸ್ಬುಕ್ನ ನೀವು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ಏನು ತೊಗೋಬೇಕು ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆಯನ್ನು ನೀವು ತೊಗೋರಿ. ಹಂಗೆ 1/4 ಕಪ್ಪಷ್ಟು ಇಲ್ಲಿ ನೀವು ಕಡಲೆಬೇಳೆಯನ್ನು ಹಾಕಿರಿ. ಅದಾದ ನಂತರ ಇದಕ್ಕೆ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಮೆಂತೆಕಾಳನ್ನ ಹಾಕಿ ನೀರು ಹಾಕಿ ಒಂದು ಸಲ ವಾಶ್ ಮಾಡ್ಕೊಂಡು ಬರ್ರಿ. ಅದಾದ ನಂತರ ನೀರನ್ನು ಹಾಕಿ ನೀವು ಇದನ್ನ ನೆನೆಯೋಕೆ ಇಡ್ಬೋದು ರೀ. ಒಂದು 3 ರಿಂದ 4 ತಾಸು ಇಡ್ರಿ, ಅಥವಾ 2-3 ತಾಸು ಒಟ್ಟು ಇಡ್ರಿ. ಆಮೇಲೆ ಅವು ಚೆಂದಂಗೆ ನೆನಿತಾವೆ. ಅಲ್ಲಿ ತನಕ ಅವು ಇನ್ನು ಮಿಕ್ಸರ್ಗೆ ಹಾಕೋರಿರ್ತೀರಿ. ಅವಾಗ ಏನು ಮಾಡಿರಿ, ನೀವು ರವೆ ತೊಗೊರಿ. ಒಂದು 2 ಕಪ್ಪಷ್ಟು ಚೂರಟ್ ರವೆ ತೊಗೊರಿ. ಒಂದು 2 ಕಪ್ಪಷ್ಟು ಅಷ್ಟೇ ರೀ. ಅಷ್ಟು ತೊಗೊಂಡು ಅದ್ರಾಗ ನೀರು ಭಾಳ ಸಾಕಿ ಎಕ್ಸ್ಟ್ರಾ ಇರ್ತಾವ್ರಲ್ಲ ಮ್ಯಾಲೆ ಹಿಂಗೆ ಒಂದು 2 ಸಲ ಹಾಕಿ ಪೂರ್ತಿ ಅವನ್ನ ನೀವು ನೀರು ಬಸ್ತದ ಹಿಂಗೆ ತೊಗೊಂಡು ಬರ್ರಿ. ಅಲ್ಲಿ ಬರೀ ಮಿಕ್ಸರ್ಗೆ ಹಾಕೋತಕ್ಕ ಅಷ್ಟೇ ಇಡ್ರಿ, ಅದು ಮಾತು ಭಾಳ ತಕ್ಕ ಏನಿಲ್ಲ ರೀ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿ ಗರ್ರ ಅಂಥೇಳಿ ರುಬ್ಕೊಂಡು ಬರೋಕೆ ತೊಗೊಂಡೋಗೋಣ. ನೀವು ನೋಡ್ಬೋದು ರೀ, ರವೆ ಹಂಗೆ ನೀರು ಸ್ವಲ್ಪ ಬಿಟ್ಟು ಅಲ್ಲಿ ನೆನಿತೈತೆ, ಅಷ್ಟರ ಸಾಕ್ರಿ, ಮತ್ತೇನಿಲ್ಲ. ತಿಳಿತಿರಲ್ಲ. ಈಗ ನೀವು ಈ ಉಳಿದಿದ್ದ ಎಲ್ಲ ಬೇಳೆನ ರುಬ್ಬಿರ್ತೀರಿ ನೋಡ್ರಿ, ಅದ್ರಾಗನ ಈಗ ರವಾನ ನಾವು ಸೇರಿಸೋಣ. ರವೆ ಅಥವಾ ರವೆ ನೀವು ಏನಂತೀರಿ ನೋಡ್ರಿ, ಯಾಕಂತಂದ್ರೆ ಜಾಗಕ್ಕೆ ತಕ್ಕಂಗೆ ಸ್ಲ್ಯಾಂಗ್ ಬದಲಾಗ್ತಾವೆ. ಅದಕ್ಕೆ ನೀವು ರವೆ ರೇನ್ರಿ, ರವಾರನ್ರಿ. ಆಮೇಲೆ ಚಂದಂಗೆ ಅದನ್ನು ರುಬ್ಬಿದ ನಂತರ ಒಂದು ಪಾತ್ರೆದಾಗ ಹಾಕಿರಿ. ಹಂಗೆ ಇನ್ನೊಂದು ಸ್ವಲ್ಪ ರವೆ ಉಳಿದತ್ತಿರಲ್ಲ, ಅದನ್ನು ನೀವು ಗರ್ರ ಅನ್ಸ್ಕೋಬೇಕು. ಸ್ವಲ್ಪ ನೀರು ಸೇರಿಸಿ ಅದನ್ನು ತೊಗೊಂಡು ಬಂದು ನೀವು ಉಳಿದಿದ್ದ ಹಿಟ್ಟಿನಾಗನ ಸೇರಿಸ್ಕೊಂಡು ಬಿಡ್ಬೇಕ್ರಿ. ಹಿಂಗೆ ನೀವು ಮಾಡಿ ಮರುದಿನ ಮಾಡ್ತಂದ್ರೆ ಓವರ್ನೈಟ್ ಇಡ್ಬೋದು ರೀ. ಇಲ್ಲ ಆಗಿಂದಾಗ ಮಾಡ್ತಂದ್ರೂ ಒಂದು 4 ತಾಸು ಅಥವಾ ಒಂದು 2-3 ಗಂಟೆ ರೀ ಲಾಸ್ಟ್ ರೀ. ಅಷ್ಟು ನೀವು ಇಟ್ಟ ತೆಗಿಬೇಕು. ಅಂದಾಗ ಅದು ಸ್ವಲ್ಪ ಚೆನ್ನಾಗಿ ಹುದುಗ ಬರ್ತೈತಿ, ಮಸ್ತಾಗಿನೂ ದೋಸೆ ಆಗ್ತಾವೆ. ನಿಮಗೆ ಹೇಳ್ದಂಗೆ ಓವರ್ನೈಟ್ ಇಡ್ಬೋದು ರೀ. ಇಲ್ಲ ನಿಮಗೆ ಅವತ್ತ ಮಾಡೋದಿದ್ರೆ ಅವತ್ತೂ ಮಾಡ್ಬೋದು ರೀ. ಈಗ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ನೋಡ್ಬೋದು ನೀವು, ಚಂದಂಗೆ ಹಿಟ್ಟು ಬೈತಿ ಮಸ್ತ್ ಬಂದೈತಿ. ಇನ್ನು ಇದ್ರಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕ್ರಿ, ಮಿಕ್ಸ್ ಮಾಡ್ಬೇಕ್ರಿ. ಯಾವುದೇ ಕಾರಣಕ್ಕೂ ತಪ್ಪಿನೂ ಸೋಡಾ, ಅಡುಗೆ ಸೋಡಾದು ಹಾಕಂಗಿಲ್ಲ ರೀ, ನೆನಪಿಟ್ಕೋರಿ. ಅದೇನು ಹಾಕೋದಿಲ್ಲ ಮುಂದಕ್ಕೆ. ಈಗ ಅದ್ರಾಗ 1/4 ಕಪ್ಪಷ್ಟು ನೀರನ್ನು ಹಾಕಿ ಮತ್ತೊಂದು ಹಿಟ್ಟು ಅದನ್ನು ಒಮ್ಮೆ ನಾವು ಮಿಕ್ಸ್ ಕೊಟ್ಬಿಡ್ ನೋಡ್ರಿ. ಇನ್ನು ದೋಸೆ ಮಾಡೋಕೆ ಹೋಗೋಣ ಬರ್ರಿ. ದೋಸೆ ಸಿಂಪಲಾಗಿ ಯಾವ್ಯಾವ ರೀತಿ ಮಾಡ್ಬೋದು ಅಂತೇಳಿ ನೋಡೋದಾದ್ರೆ, ತವೆಕಾಯಿ ಕಿಟ್ಟ ಕಾದಾದ ಕೂಡಲೇ ಡೈರೆಕ್ಟ್ ಈ ರೀತಿ ಹಿಟ್ಟು ತೊಗೊಂಡು ನೀವು ದೋಸೆಯನ್ನು ಹಾಕ್ಬೋದು ರೀ. ಹಾಕಿ ಬರೋಬ್ಬರಿ ಆಗುತ್ತೆ, ತೆಳ್ಳಗೆ ಆಗ್ತೈತಿ. ನೀವು ಇದ್ರಾಗ ತುಪ್ಪ ಹಚ್ಚಿ ಸ್ವಲ್ಪ ತುಪ್ಪ ಹಚ್ಚಿರಿ, ಭಾಳ ಏನು ಹಾಕೋಬೇಕಾಗಿಲ್ಲ. ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಟೇಸ್ಟ್ದಾಗೂ ಚಲೋ ಅನಿಸ್ತತಿ, ಮತ್ತು ಇದು ಕ್ರಿಸ್ಪಿಯಾಗಿನೂ ಭಾಳ ಚಂದಂಗಿನ ಬರ್ತೈತಿ. ಅದಕ್ಕೆ ನೀವು ಈ ರೀತಿ ಮಾಡಿ ಬೇಯಿಸಿದ್ರಿ ಅಂತಂದ್ರೆ ಅದು ಚಲೋ ಬರ್ತೈತಿ. ಇದನ್ನು ನೀವು ಹಿಂಗೆ ರೋಲ್ ಮಾಡಿ ತೊಗೊಂಡ್ಬಿಡ್ಬೋದು ರೀ. ತಿಳಿತಿರಲ್ಲ, ಏಕದಮ್ ಚಂದ ಬರ್ತೈತಿ, ಭಾಳ ಮಸ್ತಾಗಿ ಬರ್ತೈತಿ. ಆಮೇಲೆ ಕ್ರಿಸ್ಪಿಯಾಗಿರ್ತೈತಿ ರೀ, ನೆನಪಿಟ್ಕೋರಿ, ಚಂದ ಬರ್ತೈತಿ ರೀ. ಇನ್ನು 2ನೇ ದೋಸೆ ಮತ್ತೆ ಹೆಂಗೆ ಮಾಡ್ಬೋದು ಅಂಥೇಳಿ ನೋಡಿ ಬರ್ರಿ. ಸ್ವಲ್ಪ ಒಂದು ಹಿಟ್ಟು ಅಥವಾ ಸ್ವಚ್ಛ ಮಾಡ್ಕೊಂಡು ಆಮೇಲೆ ದೋಸೆಯನ್ನು ಹಾಕಿರಿ. ಹಾಕಿದಾದ್ಮೇಲೆ ಚಂದಂಗೆ ಒಟ್ಟು ಹಿಂಗೆ ಗೊಂಡು ಕಾಣ್ಬೇಕ್ರಿ. ಒಂದು ಈಟ ಮೆತ್ತಗಾದ್ರೂ ಚಂದ ಕಾಣ್ತೈತೆ ರೀ. ಇಷ್ಟ ನೀವು ಮಾಡಬೇಕಾಗಿರೋದು ರೀ. ಆಮೇಲೆ ನೀವು ನೋಡ್ರಿ, ಅದೊಂದು ಈಟ ಬೇಯಕ್ಕೆ ಸ್ಟಾರ್ಟ್ ಆಗಿರ್ತೈತಿರಲ್ಲ, ಅವಾಗ ಹಿಂಗೆ ತೆಗೆದ್ಬಿಡೋದು. ಏಕದಮ್ ಎಣ್ಣೆ ತುಪ್ಪ ಏನೂ ಇಲ್ದ ಚಂದಂಗೆನ ಬತ್ರಿ. ಅದು ತಿಳ್ತಿರಲ್ಲ, ಒಂದು ಹಂಗೂ ತೋರಿಸಿದ್ದೀವಿ, ಒಂದು ಹಂಗೂ ತೋರಿಸಿದ್ದೀವಿ ರೀ. ಈಗ ನಿಮಗೆ ಇಷ್ಟ ತುಪ್ಪ ಎಣ್ಣೆ ಹಚ್ತಂದ್ರೆ ಹಚ್ಬೋದು, ಇಲ್ಲ ನಾವು ಹಂಗೆ ಮಾಡ್ತಂದ್ರೆ ನೀವು ಹಂಗೂ ಮಾಡ್ಕೊಡ್ಬೋದು ರೀ. ಅವು ಹಂಗೆ ಆರಾಮ್ ಸರಿಯಾಗಿನ ಎದ್ದು ಬರ್ತಾವೆ. ನೋಡ್ಬೋದು ನೀವು. ಉಳಿದಿದ್ದು ಎಲ್ಲ ದೋಸೆಯನ್ನು ನಾವು ಹಂಗೆ ಮಾಡಿ ಸಿಂಪಲಾಗಿ ತೋರ್ಸಕತ್ತೀವಿ. ಇದು ಒಂದಕ್ಕೆ ಎಣ್ಣೆ ಹಚ್ಚಿ ತೋರಿಸ್ತೀವಿ ರೀ. ಯಾಕಂತಂದ್ರೆ ಎಲ್ಲನೂ ತುಪ್ಪನ ಹಚ್ಚಂತಂದ್ರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು ರೀ. ಆದರೆ ಎಲ್ಲನೂ ನೋಡ್ಬೋದು ನೀವು, ಎಷ್ಟು ತೆಳುವಾಗಿ ಕಾಣತಾವು, ಎಷ್ಟು ಚೆಂದಾಗಿ ಕ್ರಿಸ್ಪಿಯಾಗಿ ಬರತ್ತಾವು ಅಂಥೇಳಿ ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗ್ತೈತೆ ರೀ. ಏಕದಮ್ ಚಂದ ಮತ್ತು ಟೇಸ್ಟೂ ಅಟ್ಟ ಚಲೋ ಇರ್ತಾವೆ ರೀ. ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ರೀ. ಆಮೇಲೆ ನೀವು ನೋಡ್ಬೋದು, ಏಕದಮ್ ಮಸ್ತ್ ಅದಾವೆ ರೀ. ದಂಡಿಗೆ ಅಂತೂ ನಿಮಗೆ ನೋಡಿದ ಕೂಡಲೇ ಗೊತ್ತಾಗತ್ತೆ ಇದು ಎಷ್ಟು ತೆಳುವಾಗೈತಿ ಮತ್ತು ಎಷ್ಟು ಕ್ರಿಸ್ಪಿ ಆಗೈತಿ ಅಂಥೇಳಿ. ಹಿಂಗೆ ನೀವು ದೋಸೆಗಳನ್ನ ಮಾಡ್ಕೊಳ್ಬೋದು ರೀ. ಇಲ್ಲ ಇದ್ರಾಗ ನೋಡ್ಬೋದು ನೀವು, ಸ್ವಲ್ಪ ದಿಪ್ಪ ಹಾಕ್ತಂತಂದ್ರೆ ಹಿಂಗೆ ಗೆರಿ ಎಲ್ಲಿ ಲೈನ್ ಕಾಣತೈತ್ರಿಲ್ಲ, ಅದ್ರ ನಡ್ಬಾರ್ದು ಸ್ವಲ್ಪ ಸಾಫ್ಟ್ ಉಳಿತೈತೆ ರೀ. ಆಮೇಲೆ ಲೈನ್ ಇದ್ದಲ್ಲಿ ಮತ್ತು ಅದು ತೆಳುವಾಗಿರ್ತೈತ್ರಿಲ್ಲ, ಅದು ಮಸ್ತ್ ಅನಿಸ್ತೈತೆ ರೀ. ಆಲೂ ಬಾಜಿ ಜೊತೆ ಅದು ತಿನ್ನಕ್ಕೆ ಹಿಂಗೂ ನೀವು ಮಾಡ್ಕೊಳ್ಬೋದು ರೀ. ಹೋಟೆಲ್ ಸ್ಟೈಲ್ ರೀ, ಏಕದಮ್ ಪರ್ಫೆಕ್ಟ್ ಆಗಿರುವಂತಹ ಈ ಪೇಪರ್ ದೋಸೆನ ನೀವು ತಪ್ಪಲಾರ್ದ ಟ್ರೈ ಮಾಡಿ. ಹಂಗೆ ನಿಮಗೆ ಇನ್ನಿತರ ದೋಸೆಗಳು ಬೇಕಾಗಿದ್ದರೆ ನಮ್ಮ ಚಾನಲ್ದಾಗ ನಾವು ಈಗಾಗಲೇ ಹೆಸರು ಬೇಳೆಯಿಂದ
ಹೆಸರು ಕಾಳಿನಿಂದ ಹಂಗೆ ಅಕ್ಕಿ ಆಮೇಲೆ ಬೇರೆ ಬೇರೆ ಜೋಳ ಹಾಕಿ ಎಲ್ಲ ಥರದ ದೋಸೆಗಳನ್ನ ತೋರಿಸ್ಕೊಟ್ಟಿದ್ದೇವೆ ರೀ. ನೀವು ನೋಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಮ್ಮೆ ಹೋಗಿ ನೋಡ್ಕೊಂಡು ಬರ್ರಿ. ನಮ್ಮ ಸವಿರುಚಿ ಸೊಬಗು ದೋಸೆ ರೆಸಿಪಿಗಳು ನಿಮಗೆಲ್ಲ ಒಂದೇ ಕಡೆ ಸಿಗ್ತಾವೆ. ಹಂಗೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ಈ ಲಾಸ್ಟ್ ಸಹನೂ ಅಷ್ಟೇ ರೀ, ಅಟ್ಟ ಚಲೋತ್ನಂಗಿರುವಂತಹ ದೋಸೆ, ಭಾಳ ಮಸ್ತಾಗಿರುವಂತಹ ದೊಡ್ಡದು ಸಣ್ಣ ಬೇಕಂತಂದ್ರೆ ಸಣ್ಣ ದೋಸೆಗಳನ್ನ ನೀವು ಮಾಡ್ಕೋಬೋದು ಅಂತೇಳಿ ತೋರ್ಸಾಕತ್ತೀವಿ ರೀ. ಏಕದಮ್ ಸಿಂಪಲ್ ಐತಿಲ್ರಿ. ಮಾಡ್ತೀರಿ, ಯಾವಾಗ ಮಾಡ್ತೀರಿ ಮತ್ತು ಮಾಡಿದ್ಮೇಲೆ ಹೆಂಗೆ ಬತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.